ನಮಸ್ತೆ ಎಲ್ಲರಿಗೂನು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ, ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನ ಮನೇಲೆ ಕೂತ್ಕೊಂಡು ಅರ್ನ್ ಮಾಡ್ಬೇಕಂತ ಇದ್ದೀರಾ. ಮೀಶೋ ಅದು ಇದು ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಇನ್‌ಸ್ಟಾಗ್ರಾಮಲ್ಲೂ ಹೇಳ್ತಾ ಇರ್ತಾರೆ. ಇತ್ತೀಚೆಗೆ ಟ್ರೆಂಡ್ ಹೇಗಾಗಿದೆ ಅಂತ ಹೇಳಿದ್ರೆ, ಸೊ, ಅವ್ರು ಏನೋ ಒಂದ್ ಸ್ವಲ್ಪ ಕಲಿತಾರೆ. ಒಂದ್ ಸ್ವಲ್ಪ ಅರ್ನಿಂಗ್ಸ್ ಆದ ತಕ್ಷಣ ನಾವು ಕ್ಲಾಸಸ್ ಮಾಡ್ತೀವಿ ಅಂತ ಕ್ಲಾಸಸ್‌ನ ತಗೊಂತಾರೆ. ಆಕ್ಚುಲ್ ಆಗಿ ಇದು ಹೆಂಗಿದೆ, ನಾವು ಹೆಂಗೆ ಕಲಿಬಹುದು, ಹೆಂಗೆ ಅರ್ನ್ ಮಾಡ್ಬೋದು ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ವಿಡಿಯೋ ನೋಡೋ ಪೇಷನ್ಸ್ ಇದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ದುಡ್ಡು ಕೊಟ್ರೆ ನೀಟಾಗಿ ಕಲಿತೀರಾ. ನಾವು ಫ್ರೀಯಾಗಿ ಅದನ್ನೇ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಕಲಿಯೋದಕ್ಕೆ ಕಷ್ಟ ಆಗುತ್ತೆ. ಸೊ ತುಂಬಾ ನಾನು ರೂಡಾಗಿ ಮಾತಾಡ್ತೀನಿ ಅಂತ ಅನ್ಕೋಬೇಡಿ. ಇದು ಇರ್ತಕ್ಕಂಥ ಫ್ಯಾಕ್ಟೇ ಹಂಗಿದೆ. ಯಾರಾದ್ರೂ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅದನ್ನ ಸ್ಕಿಪ್ ಮಾಡಿ ನೋಡ್ತೀವಿ. ಇಲ್ಲ ಮಧ್ಯದ ಪಾಯಿಂಟನ್ನ ನೋಡ್ತೀವಿ ಅಥವಾ ಲಾಸ್ಟ್ ಪಾಯಿಂಟನ್ನ ನಾವು ನೋಡ್ತೀವಿ. ಬಟ್ ಅದೇ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಅದನ್ನ ಕುತ್ಕೊಂಡು ಸೀರಿಯಸ್ ಆಗಿ ಹೇಳ್ತೀವಿ. ಅವ್ರು ಅಷ್ಟಾಗಿ ಏನು ಹೇಳ್ಕೊಡೋದೇನೇ ಇಲ್ಲ. ಇದು ಇರ್ತಕ್ಕಂಥ ರಿಯಾಲಿಟಿ ಇದು. ಈವನ್ ನನಗೂನು ಈ ಒಂದು ಅನುಭವಗಳು ಆಗಿದೆ. ಸೊ ಹಾಗಾಗಿ ಸೊ ಇವತ್ತು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ಬೇಡಿ. ನಿಮ್ಗೆ ಯಾವ ರೀತಿಯಾಗಿ ಹೇಗೆ ನೀವು ಅರ್ನ್ ಮಾಡ್ಬೋದು ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗೇನೆ ಲಾಸ್ಟ್ ಅಲ್ಲಿ ನಿಮ್ಗೊಂದು ಟಿಪ್ ನ ಹೇಳ್ಕೊಡ್ತೀನಿ, ನಾನು ಯಾವ ರೀತಿ ನೀವು ಮಾಡ್ಬೋದು ಅನ್ನೋದನ್ನ. ಬಟ್ ಕೊನೆವರೆಗೂ ವಿಡಿಯೋ ನೋಡಿ, ಹಾಗಂತೇಳಿ ಸ್ಕಿಪ್ ಮಾಡಿ ಕೊನೆಗೆ ಹೋಗ್ಬೇಡಿ. ಸೊ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಮೀಶೋ ಅಫಿಲಿಕೇಟ್ ಮಾರ್ಕೆಟಿಂಗ್ ಎಲ್ಲರಿಗೂ ಗೊತ್ತಿದೆ. ಸೊ ನನಗೆ ಒಂದಷ್ಟು ವಿಚಾರಗಳು ಗೊತ್ತಾಗಿರೋದೇನಂದ್ರೆ, ನಾನು ಮೀಶೋ ಅಫಿಲಿಕೇಟ್ ಮಾರ್ಕೆಟಿಂಗ್ ಕ್ಲಾಸಸ್‌ನ ತಗೊಂಡಿದ್ದೆ. ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಯಾವ್ದಾದ್ರು ಕಡಿಮೆ ಬಜೆಟ್ ಅಲ್ಲಿ 99, 399 ಈ ತರದ್ದು ಕ್ಲಾಸಸ್ ಸಿಕ್ತು ಅಂತ ಹೇಳಿದ್ರೆ, ನನಗೆ ಅದ್ರ ಬಗ್ಗೆ ನಾನು ತುಂಬಾ ರಿಸರ್ಚ್ ಮಾಡಿ ತಿಳ್ಕೊಂಡಿರ್ತೀನಿ. ಸೊ ಕ್ಲಾಸಸ್ಸಿಗೆ ಹೋದ್ರೆ ಎಕ್ಸ್ಟ್ರಾ ಏನಾದ್ರು ನನಗೆ ಒಂದಷ್ಟು ಪಾಯಿಂಟ್ಸ್ ಮಿಸ್ ಆಗಿರುತ್ತೆ. ಅದನ್ನ ತಿಳ್ಕೊಬೋದಲ್ಲ ಅಂತ ನಾನು ಕ್ಲಾಸಸ್ಸಿಗೆ ಜಾಯ್ನ್ ಆದೆ. ಆಕ್ಚುಲ್ ಆಗಿ ಆ ಒಂದು ಕ್ಲಾಸಲ್ಲಿ ಬಂದ್ಬಿಟ್ಟು ಒಂದು 400 ಮೆಂಬರ್ಸ್ ವಾಟ್ಸ್ಆಪ್ ಗ್ರೂಪ್ ಇದೆ. ಒಂದು 400 ಮೆಂಬರ್ಸ್ ಜಾಯ್ನ್ ಆಗಿದ್ರು. ಸೊ ಆ ಒಂದು 400 ಮೆಂಬರ್ಸ್ ಅಲ್ಲಿ ನಾವ್ ಹೇಳ್ತೀವಿ ಕಲಿಯೋದು ತುಂಬಾ ಈಸಿ. ಇಷ್ಟು ಚಿಕ್ಕ ಕ್ವಶನ್ ಗೊತ್ತಿಲ್ವಾ, ಇಷ್ಟು ಇದು ಗೊತ್ತಿಲ್ವಾ ಅಂತ. ಎಲ್ಲರೂನು ಎಲ್ಲದನ್ನು ತಿಳ್ಕೊಂಡಿರೋದಿಲ್ಲ. ಇವನ್ ನನಗೆ ಗೊತ್ತಿರೋದು ನಿಮಗೆ ಗೊತ್ತಿರೋದಿಲ್ಲ, ನಿಮಗೆ ಗೊತ್ತಿರೋದು ನನಗೆ ಗೊತ್ತಿರೋದಿಲ್ಲ. ಇದು ಪ್ರಪಂಚದ ಒಂದು ಏನಂತ ಹೇಳಿದ್ರೆ ಎಲ್ಲರಿಗೂ ಇರ್ತಕ್ಕಂಥ ಒಂದು, ಇದಕ್ಕೆ ಏನ್ ಹೇಳ್ತಾರೆ ಪರ್ಟಿಕ್ಯುಲರ್ ವರ್ಡ್. ಸೊ ಎಲ್ಲರಲ್ಲೂ ಕಾಮನ್ ಆಗಿ ಯಾವ್ದಾದ್ರು ಒಂದು ಕೊರತೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನನಗಲ್ಲಿ ಮೀಶೋ ಅಫಿಲಿಕೇಟ್ ಮಾರ್ಕೆಟಿಂಗ್ ಪರ್ಟಿಕ್ಯುಲರ್ ಕ್ಲಾಸಸ್ ನಾನ್ ತಗೊಂಡಾಗ ನನಗೆ ಗೊತ್ತಾಗಿದ್ದೇನೆ ಅಂತ ಹೇಳಿದ್ರೆ, ಎಷ್ಟೋ ಜನರಿಗೆ ಜಿಮೇಲ್ ಅಕೌಂಟ್ ಇಂದ ನಾವ್ ಹೇಗೆ ಲಿಂಕ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆಟೋ ಡಿ ಎಂ ಅಂದ್ರೆ ಗೊತ್ತಿಲ್ಲ. ಕ್ರಿಯೇಟ್ ಮಾಡಿದ್ಮೇಲೆ ಆಟೋ ಡಿ ಎಂ ನಾವ್ ಹೇಗೆ ಕನೆಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಆಮೇಲೆ ಎಷ್ಟೋ ಜನರದು ಇನ್ಸ್ಟಾಗ್ರಾಮ್ ಅಕೌಂಟು ಮೀಶೋಗೆ ಕನೆಕ್ಟ್ ಆಗೋದಿಲ್ಲ. ಕನೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ರೀಸನ್ಗಳು ಅನ್ನೋದು ಗೊತ್ತಿರೋದಿಲ್ಲ. ಸೊ ಅಲ್ಲಿ ಕ್ಲಾಸಸ್ ತಗೊಂತಕ್ಕಂತ ಮೆಂಟರ್ ಇದಾರಲ್ವಾ, ಸೊ ಅವರಿಗೆ ಬಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಂತ ಎಲ್ಲಾ ಎಬಿಲಿಟೀಸ್ ಇರ್ಬೇಕಾಗತ್ತೆ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ, ಅದನ್ನ ನಮಗೆ ಗೊತ್ತಿರೋದು ಇಷ್ಟಿದೆ, ನಾವ್ ಇಷ್ಟನ್ನ ಹೇಳ್ತೀವಿ, ನೀವು ಮುಂದಿಂದ ಬಂದಿಲ್ಲ ಅಂದ್ರೆ ನಿಮ್ಮ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಸೊ ಆ ತರ ಇದ್ದಾಗ ನಾವು ಕ್ಲಾಸ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಒಂದು ಪ್ರಾಬ್ಲಮ್ ಬಂದಿದೆ ಅಂದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದು ಇರುತ್ತೆ ಅಲ್ವಾ. ಸೊ ಒಂದು ಪ್ರಾಬ್ಲಮ್ ಬಂದಿದೆ ಅಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಅನ್ನೋದು ಖಂಡಿತವಾಗ್ಲೂ ಎಲ್ಲದಕ್ಕೂ ಸೊಲ್ಯೂಷನ್ ಅನ್ನೋದು ಇರುತ್ತೆ. ಸೊ ಆ ಒಂದು ಸೊಲ್ಯೂಷನ್ ನ ಕ್ಲಿಯರ್ ಮಾಡ್ತಕ್ಕಂಥದ್ದು ಒಬ್ಬ ಮೆಂಟರ್ ಇರ್ತಕ್ಕಂಥ ಒಂದು ಎಬಿಲಿಟಿ ಆಗಿರುತ್ತೆ. ಸೊ ಅದು ಎಷ್ಟೋ ಜನ ಹೇಳ್ಕೊಡ್ಬೋದು, ಹೇಳ್ಕೊಡ್ದೇನೂ ಇರ್ಬೋದು, ಅದು ಬೇರೆ ವಿಚಾರ. ಸೊ ಇಲ್ಲಿ ಏನಾಗುತ್ತೆ, ನೀವು ದುಡ್ಡು ಕೊಟ್ಟು ಕ್ಲಾಸ್ ಅಂತ ತಗೊಂಡಾಗ ಅಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಡೌಟ್ಸ್ ಸಹ ಬರುತ್ತೆ. ಅವಾಗ ಏನಾಗುತ್ತೆ, ಅದು ಬೇರೆಯವ್ರಿಗೆ ಅದು ತುಂಬಾ ಸಿಲ್ಲಿ ಅನ್ಸುತ್ತೆ, ನಿಮಗೆ ಅದು ತುಂಬಾ ದೊಡ್ಡದು ಅನ್ಸುತ್ತೆ. ಅದನ್ನ ಕ್ವಶನ್ಸ್ ನ ಕೇಳಲಿಕ್ಕೆ ಆಗೋದಿಲ್ಲ. ನೀವೇನ್ ಮಾಡ್ತೀರಾ, ಕ್ಲಾಸಸ್ ತಗೊಂಡು ಮತ್ತೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀರಾ, ಅಲ್ಲಿ ಸರ್ಚ್ ಮಾಡ್ತೀರಾ, ಇಲ್ಲಿ ಸರ್ಚ್ ಮಾಡ್ತೀರಾ. ಸೊ ಬೆಟರ್ ಆಪ್ಷನ್ ಏನ್ ಹೇಳ ನಾನು ನಿಮಗೆ, ಸೊ ನಿಮ್ಮ ಇನ್ಸ್ಟಾಗ್ರಾಮ್ದು ಏನಂತ ಹೇಳಿದ್ರೆ, ನೀವು ಅಫಿಲಿಕೇಟ್ ಮಾರ್ಕೆಟಿಂಗ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ ಕಡೆ ಮೀಶೋ ಆ್ಯಪ್ ಇರಬೇಕು, ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇರಬೇಕು, ಯೂಟ್ಯೂಬ್, ಫೇಸ್ಬುಕ್, ನೀವು ಇದೆಲ್ಲದ್ರಲ್ಲೂ ಮಾಡ್ಬೋದು. ಸೊ ನಾನು ಫೇಸ್ ನ ರಿವೀಲ್ ಮಾಡಿ ಎಷ್ಟೊಂದು ಗುಡ್ಡೆ ಗಂಟ್ಲೆ ಐಟಮ್ ನ ತರಿಸ್ಬಿಟ್ಟು ನಾನು ವಿಡಿಯೋನ ಮಾಡ್ತಾ ಇದ್ದೆ. ಬಟ್ ಇವಾಗ ನಾನು ಐಟಮ್ನೇ ತರಿಸ್ತಾ ಇಲ್ಲ. ಐಟಮ್ ತರಿಸಿದ್ರೆ ನನಗೆ ಅದಕ್ಕೆ ಅಂತ 1 ಅವರ್ 2 ಅವರ್ ಟೈಮ್ ಬೇಕು. ಬಟ್ ಆ ಟೈಮ್ ನನ್ನ ಹತ್ರ ಅಟ್ ಪ್ರೆಸೆಂಟ್ ಇವಾಗಿಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ, ಮೊಬೈಲ್ ಅಲ್ಲೇ ನನಗೆ ಇಲ್ಲಿ ಟೈಮ್ ಸಿಗುತ್ತೆ. ಮೊಬೈಲ್ ಅಲ್ಲೇ ನನಗೆ ಕುತ್ಕೊಂಡ್ ಮಾಡ್ಲಿಕ್ಕೆ ಟೈಮ್ ಸಿಗುತ್ತೆ. ಡ್ರೆಸ್ಸಸ್ಗಳನ್ನ ತರಿಸಿದ್ರೆ ನಾವು ವಿಯರ್ ಮಾಡ್ಬಿಟ್ಟು ಅದ್ರ ರಿವ್ಯೂ ನೋಡಿ, ಕ್ವಾಲಿಟಿ ನೋಡಿ ನಾವು ಹೇಳ್ಬೇಕಾಗುತ್ತೆ. ಬಟ್ ಇಲ್ಲಿ ನಾನು ಮೊಬೈಲ್ ಇಂದಾನೇ ಅರ್ನಿಂಗ್ಸ್ ನ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನಾವು ಅರ್ನಿಂಗ್ಸ್ ನ ಮಾಡ್ಬೋದು. ಬಟ್ ಇಲ್ಲೇನು ಪೇಷನ್ಸ್ ಇರ್ಬೇಕು. ನಾವು ಯಾವ ರೀತಿ ಅನ್ನೋದನ್ನ ಕಲ್ತ್ಕೊಳೋ ಅಂತ ಪೇಷನ್ಸ್ ಯಾರಿಗಿರುತ್ತಲ್ವಾ, ಅವ್ರು ಖಂಡಿತವಾಗ್ಲೂ ಸಕ್ಸಸ್ ಆಗ್ತಾರೆ. ನೀವ್ ಏನ್ ಮಾಡ್ತೀರಾ, ನಿಮ್ಗೊಂದು ಪಾಯಿಂಟ್ಸ್ ಗೊತ್ತಿರುತ್ತೆ. ನಾನು ಇವಾಗ ಇಷ್ಟೇ ಹೇಳಿದ್ದೀನಲ್ವಾ, ಇದ್ರಲ್ಲಿ ನಿಮ್ಗೆ ಯಾವ್ದೋ ಒಂದು ಪಾಯಿಂಟ್ಸ್ ಗೊತ್ತಿತ್ತು ಅಂದ್ರೆ ಇದನ್ನ ಹೇಳೋದಕ್ಕೆ ಇಷ್ಟು ಉದ್ದ ಲೆಕ್ಚರ್ ತಗೊಂಡ್ರು ಅಂತ ನೀವ್ ಹೇಳ್ತೀರಾ. ಬಟ್ ಅದೇ ನಿಮಗೆ ಬರ್ದೇ ಇದ್ದಾಗ ಏನ್ ಮಾಡ್ತೀರಾ, ಹತ್ತಾರು ಜನ ಹತ್ರ ಹುಡುಕ್ತೀರಾ. ಮನುಷ್ಯನ ಮೆಂಟಾಲಿಟಿ ಇದಾಗಿದೆ. ಸೊ ದಯವಿಟ್ಟು ಕಲೀರಿ. ಕಲಿಯೋದಿಕ್ಕೆ ಸ್ವಲ್ಪ ಸಮಯವನ್ನ ಕೊಡಿ. ಯಾವ್ದನ್ನು ನಾನು ಇವತ್ತು ಮಾಡಿದ ತಕ್ಷಣ ನಾಳೆ 1000 ರೂಪಾಯಿ ಅಕೌಂಟಿಗೆ ಬಂದು ಬೀಳೋದಿಲ್ಲ. ನೀವು ಮೀಶೋ ಅಫಿಲಿಕೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ರು ನಿಮಗೆ ಒಂದು ಮೊದಲ ಪೇಮೆಂಟ್ ಬರೋದು 45 ದಿನ ಆದ್ಮೇಲೆ ಬರುತ್ತೆ. ಮೊದಲನೇ ಪೇಮೆಂಟ್ 45 ದಿನಕ್ಕಿಂತ ಮುಂಚೆ ನಿಮಗೆ ಮೊದಲನೇ ಪೇಮೆಂಟ್ ಬರೋದಿಲ್ಲ. ಸೊ ಆ 45 ದಿನನೂ ನೀವು ಎಫರ್ಟ್ ನ ಹಾಕ್ಬೇಕು. ಸೊ ಅದು ನಿಮ್ಮ ತಲೆಯಲ್ಲಿರ್ಲಿ. ಇದಕ್ಕೆ ಟೈಮ್ ಕೊಡ್ಬೇಕು. ನಾವು ಕಲಿಯೋದಕ್ಕೂ ಟೈಮ್ ಕೊಡ್ಬೇಕು, ವಿಡಿಯೋ ಮಾಡೋದಕ್ಕೆ ಟೈಮ್ ಕೊಡ್ಬೇಕು, ಪೇಷನ್ಸ್ ಇರ್ಬೇಕು.
ಸೊ ನನಗೆ ಹೋದ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಆಯ್ತು. ಈ ಒಂದು ವಾರದಲ್ಲಿ ನಾನು ಎಷ್ಟೇ ವಿಡಿಯೋಸ್ ಹಾಕಿದ್ರು ಒಂದು ಎಐ ವಿಡಿಯೋಯಿಂದ ನನಗೊಂದು 800 ರುಪೀಸ್ ಏನೋ ಬಂತು. ಅದಾದ್ಮೇಲೆ ಈ ಒಂದು ವಾರದಲ್ಲಿ ನನಗೇನು ಹಣನೇ ಬಂದಿಲ್ಲ. ಹಾಗಂತೇಳಿ ನಾನು ವಿಡಿಯೋ ಮಾಡೋದು ಬಿಟ್ಟಿದ್ದೀನಾ? ಇಲ್ಲ. ಯಾಕಂದ್ರೆ ಮೇ ಬಿ ನಾನು ಹಾಕ್ತಕ್ಕಂಥ ಪ್ರಾಡಕ್ಟು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರದೇ ಇರ್ಬೋದು, ಅಥವಾ ಅದು ತುಂಬಾ ಕಾಮನ್ ಅಂತ ಅನ್ಸಿರ್ಬೋದು. ಸೊ ನನಗೆ ಈ ವಾರದಲ್ಲಿ ನನಗೇನು ಅರ್ನಿಂಗ್ಸೇ ಬಂದಿಲ್ಲ. ಬಟ್ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೂ ಆಗಿಲ್ಲ. ಅದು ನನ್ನ ಮಿಸ್ಟೇಕು ಇದೆ. ಹಾಗಂತೇಳಿ ನಾನು ಇದರಿಂದ ಏನಾಗುತ್ತೆ ಅಂತ ಬಿಡ್ಲಿಕ್ಕಾಗುತ್ತಾ? ಆಗೋದಿಲ್ಲ. ಸೊ ಹಾಗಾಗಿ ಅಫಿಲಿಕೇಟ್ ಮಾರ್ಕೆಟಿಂಗ್ ಅಲ್ಲಿ ನೀವು ಮೀಶೋ ಒಂದೇ ಮಾಡ್ಬೇಕಂತೇನಿಲ್ಲ. ನಾವು ಮೀಶೋ ಒಂದೇ ಮಾಡಿದ್ರು ಅದು ಒಂದೇ ಮೀಶೋ ಅಕೌಂಟ್ ಅನ್ನ ನಾವು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲೂ ಶೇರ್ ಮಾಡ್ಬೋದು. ಬೇರೆ ಬೇರೆ ಒಂದು ಆ್ಯಪ್ಗಳಿದೆ, ಅಲ್ಲೂ ನಮಗೆ ಕೊಲಾಬ್ರೇಷನ್ಸ್ ಬರುತ್ತೆ. ಅಲ್ಲೂ ಬ್ಯಾಟರ್ ಕೊಲಾಬ್ರೇಷನ್, ಪೇಯ್ಡ್ ಕೊಲಾಬ್ರೇಷನ್ಸ್ ಬರುತ್ತೆ ನಮಗೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಅಲ್ಲಿಂದ ನಮಗೆ ಫಾಲೋವರ್ಸ್ ಗೇನ್ ಆಗುವಂಥದ್ದು ಇರುತ್ತೆ. ಸೊ ಇದೆಲ್ಲಾನು ತಿಳ್ಕೊಬೇಕು ನಾವು. ಇದೆಲ್ಲಾನು ತಿಳ್ಕೊಂಡು ಅಫಿಲಿಕೇಟ್ ಮಾರ್ಕೆಟಿಂಗ್ ನ ಸ್ಟಾರ್ಟ್ ಮಾಡಿ. ದುಡ್ಡು ಕೊಟ್ಟು ಯಾರತ್ರನು ಕಲೀಲಿಕ್ಕೆ ಹೋಗ್ಬೇಡಿ. ಸೊ ನಮ್ಮಂತವ್ರು ಸಾವಿರಾರು ಜನ ಹೇಳ್ತಾರೆ, ಫ್ರೀಯಾಗಿ ನಿಮ್ಗೆ ಕ್ಲಾಸಸ್‌ನ ಕೊಡ್ತಾರೆ. ಯಾವ ರೀತಿ ಅರ್ನಿಂಗ್ಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಮತ್ತೆ ನಿಮ್ದು ಏನೇ ಡೌಟ್ಸ್ ಇದ್ರು ಕಮೆಂಟ್ಸ್ ಅಲ್ಲಿ ಹಾಕಿದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ತುಂಬಾ ದೊಡ್ಡವರು ರೆಸ್ಪಾನ್ಸ್ ಮಾಡೋದು ಮಾಡ್ತಾರೆ. ತುಂಬಾ ಲೇಟಾಗಿ ಮಾಡ್ಬೋದು. ಬಟ್ ಚಿಕ್ಕ ಪುಟ್ಟ ಯೂಸರ್ಸ್ ಏನಿರ್ತಾರಲ್ವ, ಅವರಿಗೆ ನಿಮ್ಮ ಒಂದೊಂದು ಕಮೆಂಟ್ ಸಹನೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಕಮೆಂಟ್‌ಗೂನು ಅವ್ರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ನಂದೇ ಇನ್‌ಸ್ಟಾಗ್ರಾಮ್ ಐಡಿನಲ್ಲಿ ನಾನು ಮೀಶೋ ಅಫಿಲಿಕೇಟ್ ಮಾರ್ಕೆಟಿಂಗ್‌ದು ವಿಡಿಯೋಸ್ ಎಲ್ಲ ಹಾಕಿದಾಗ ದಿನಕ್ಕೆ ಹತ್ತತ್ರ ಒಂದು 100 ಮೆಸೇಜಸ್ ಬರ್ತಿತ್ತು ನನಗೆ. ಕ್ರಿಯೇಟರ್ ಕನ್ನಡ ಕ್ಲಬ್ ಅಂತ ಇದೆ. ಸೊ ನೀವು ಅಲ್ಲೋಗಿ ನೋಡಿ. ಒಂದು 100 ಮೆಸೇಜ್ ಬರ್ತಿತ್ತು. ಪ್ರತಿಯೊಬ್ಬರಿಗೂನು ನಾನು ರಿಪ್ಲೈ ಮಾಡ್ತಾ ಇದ್ದೆ. ಬಟ್ ಲಾಸ್ಟಲ್ಲಿ ನನಗೆ ಗೊತ್ತಾಗಿದ್ದು ಸತ್ಯ ಏನ್ ಗೊತ್ತಾ? ನನ್ನತ್ರ ಏನೆಲ್ಲ ಸಜೆಷನ್ ತಗೊಂಡಿದ್ರಲ್ಲ ಅವ್ರು ಯಾರು ನನ್ನ ಅಕೌಂಟ್‌ನ ಫಾಲೋನೇ ಮಾಡಿಲ್ಲ. ಸೊ ಫ್ರೀಯಾಗಿ ಹೌದು, ಫ್ರೀಯಾಗೆ ತಗೊಂಡಿದ್ದಾರೆ ಅವ್ರು. ಯಾಕಂದ್ರೆ ಅವ್ರು ನನ್ನನ್ನ ಫಾಲೋ ಮಾಡಿದ್ರೆ ನನ್ನ ಪೇಜ್ ಗ್ರೋತ್ ಆಗ್ತಾ ಇತ್ತು. ಯಾವುದಕ್ಕೆ ಅದು ಒಂದು ಗುರುದಕ್ಷಿಣೆ ಅನ್ನೋದಿರುತ್ತೆ. ಆ ಗುರುದಕ್ಷಿಣೆ ಕೊಡ್ಲಾರ್ದಂಗೆ ಕಲಿಯೋ ವಿದ್ಯೆ ಇದೆಯಲ್ಲ ವ್ಯರ್ಥ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಫೀಸ್ ಕೊಟ್ಟು ಕಲಿತಾ ಇಲ್ಲ. ನಾವು ಫ್ರೀಯಾಗಿ ಕಲಿತಾ ಇದ್ದೀವಿ. ಅಟ್‌ಲೀಸ್ಟ್ ಒಂದು ಕರ್ಟಸಿ, ಒಂದು ಲೈಕ್, ಒಂದು ಕಾಮೆಂಟ್, ಅವ್ರ ಅಕೌಂಟ್‌ನ ಫಾಲೋ ಮಾಡೋದು, ಈ ತರದ್ದು ಒಂದು ಬೆಳೆಸ್ಕೋಬೇಕು. ಇವಾಗೆಲ್ಲ ತುಂಬಾ ಮ್ಯಾನಿಫೆಸ್ಟೇಷನ್ ಅಂತ ಓಡಾಡ್ತಾ ಇದ್ರಲ್ಲ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು? ನಮ್ಮ ಹತ್ರ ಗ್ರಾಟಿಟ್ಯೂಡ್ ಇರ್ಬೇಕು. ಒಂದು ಕೃತಜ್ಞತಾ ಮನೋಭಾವ ಇರ್ಬೇಕು. ಅದೆಲ್ಲ ಇದ್ರೇನೆ ನಾವು ಸಕ್ಸಸ್ ಆಗೋದು. ನಾವು ತುಂಬಾ ಎತ್ತರಕ್ಕೆ ಬೆಳೆಯೋದು, ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯೋದು ಅನ್ನೋದು ಸೊ ನನ್ನ ಒಂದು ಭಾವನೆ ಆಗಿದೆ. ಸೊ ನಿಮ್ಗೆ ಮೀಶೋ ಅಫಿಲಿಕೇಟ್ ಆಗಿರ್ಬೋದು, ಅಥವಾ HYPD ಆಗಿರ್ಬೋದು, ವಿಶ್‌ಲಿಂಕ್ ಆಗಿರ್ಬೋದು, FAP ಆಗಿರ್ಬೋದು. ಸೊ ಇದೆಲ್ಲ ಅಪ್ಲಿಕೇಶನ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲನು ಅಪ್ಲಿಕೇಶನ್ ತಿಳ್ಕೊಬೇಕು. ಇದ್ರ ಜೊತೆಗಿನ ಹೆಚ್ಚೆಚ್ಚಿಂದ ತಿಳಿಬೇಕು. ಅದ್ರಲ್ಲಿ ಯೂಟ್ಯೂಬ್ ಪಾಲಿಸಿಗಳು ಚೇಂಜ್ ಆಗ್ತಾ ಇದೆ. ಇದೆಲ್ಲನೂ ನೀವು ತಿಳ್ಕೊಬೇಕಂತ ಹೇಳಿದ್ರೆ ಸೊ ನನ್ನ ಚಾನಲ್‌ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಫಾಲೋ ಮಾಡಿ ಅಂತ ಹೇಳ್ತೀನಿ. ಲಾಸ್ಟಲ್ಲಿ ಕೊನೆ ಟಿಪ್ ಅಂತ ಹೇಳಿದೆ. ಎಲ್ಲಾರ್ನು ನೋಡಿರ್ಬೋದು ನೀವು. ಇವಾಗ AI ವಿಡಿಯೋಸ್‌ನ ಮಾಡ್ತಾ ಇದ್ರೆ, ಆ ಒಂದು AI ವಿಡಿಯೋಸ್‌ನ ಬಂದು ಎಲ್ಲರೂನು ಯಾವುದೋ ಒಂದು ದುಡ್ಡು ಕೊಟ್ಟು ಆ್ಯಪಲ್ಲಿ ಮಾಡ್ತಾ ಇಲ್ಲ. ಅದನ್ನ ಬಂದು YT ಕ್ರಿಯೇಟರ್ಸ್ ಅನ್ನೋ ಆ್ಯಪಲ್ಲಿ ಅದು ಒಂದು 8 ರಿಂದ 10 ಸೆಕೆಂಡ್ ಮಾತ್ರ ಬರುತ್ತೆ. ಸೊ ಅದರಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ನೀವು ಅದನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ನಿಮ್ಗೆ ಕ್ವೆಷನ್ ಸಣ್ಣದಿರ್ಬೋದು. ನನಗೆ ಇಲ್ಲಿ ಹಾಕಕ್ಕಾಗ್ಲಿಲ್ಲ ಅಂದ್ರೆ ನನ್ನ ಇನ್‌ಸ್ಟಾಗ್ರಾಮ್ ಅಕೌಂಟ್ ಇದೆ. ನೀವು ಅಲ್ಲಿ ಪರ್ಸನಲ್ ಆಗಿ ಬಂದುನು DM ಮಾಡ್ಬೋದು. ನಾನು ನಿಮ್ಗೆ ಪ್ರತಿಯೊಬ್ಬರಿಗೂನು ಆನ್ಸರ್‌ನ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಫಿಲಿಕೇಟ್ ಮಾರ್ಕೆಟಿಂಗ್ ಬಗ್ಗೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ ಒಂದಿಗೆ ಸಿಗೋಣ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂನು. ಸೊ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.